ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದಲ್ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟು ಸ್ಟವನ್ನೆಲ್ಲ ಒರೆಸಿಟ್ಬಿಡೋಣ ಅಂತ. ಯಾಕೆ ಅಂದರೆ ಇವತ್ತು ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಳ್ಬೇಕು. ಮನೆಯವರಿಗೆ ಕಷಾಯ, ಅಯ್ಯೋ ಈ ತಲೆ ಕೆಟ್ಟೋಗ್ಬಿಡುತ್ತೆ. ಒಬ್ಬರಿಗೆ ಒಂದೊಂದು ಮಾಡಿಕೊಡೋ ತನಕ. ಮನೆಗೇನಾದರೂ ನೆಂಟರು ಬಂದಿತ್ತು ಅಂದರೆ ಅವ್ರಿಗೆ ಸಪ್ರೇಟಾಗಿ ಅಡುಗೆ ಮಾಡಬೇಕು. ನಮ್ಮ ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರೂ ನಮ್ಮ ಯಜಮಾನ್ರಿಗೆ ಸಪ್ರೇಟಾಗಿ ಅಡುಗೆ. ಯಾಕೆಂದರೆ ಉಪ್ಪು, ಹುಳಿ, ಖಾರ ತುಂಬಾ ಕಡಿಮೆ. ಆದ್ದರಿಂದ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಸ್ನೇಹಿತರೆ, ಇಷ್ಟು ದಿನದ ತನಕ ಪ್ರತಿಯೊಂದು ವಿಚಾರವನ್ನು ಮಾತಾಡ್ಕೊಂಡು ಬಂದಿದ್ದೀನಿ. ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದೀನಿ. ಖಂಡಿತ ಮುಂದೆ ಮಾತಾಡ್ತಾ ಹೋಗ್ತೀನಿ. ಇವತ್ತು ಮಕ್ಕಳ ಬಗ್ಗೆ ಮಾತಾಡೋಣ ಅಂತ. ತಾಯ್ತನ ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಕನಸು. ಆ ಕನಸು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾಳೆ. ಜೀವನದಲ್ಲಿ ಮದುವೆ ಆಗೋ ತನಕ ಒಂದು ರೀತಿ ಕಷ್ಟ ಆದರೆ, ಮದುವೆ ಆದಮೇಲೆ ಮಕ್ಕಳಾಗೋ ತನಕ ಒಂದು ರೀತಿ, ಮಕ್ಕಳಾದಮೇಲೆ ಹೆಣ್ಣ ಗಂಡ ಅಂತ ಅದರಲ್ಲೂ ಭೇದ ಭಾವ. ಅದಾದಮೇಲೆ ಮಕ್ಕಳು ಎಜುಕೇಷನ್, ಇದರೆಲ್ಲರ ಮಧ್ಯದಲ್ಲಿ ಎಜುಕೇಷನ್ ಆಗಿರ್ಬೋದು, ಅದರಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನೆ, ಕಡಿಮೆ ತೆಗೆದಿದ್ದಾನೆ, ಒಳ್ಳೆ ಮಗ, ಕೆಟ್ಟ ಮಗ, ರ್ಯಾಂಕ್ ಸ್ಟೂಡೆಂಟು, ಪೋಲಿ, ಪುಂಡಾಟ, ತುಂಟಾಟ. ಪೋಲಿ ಅಂತೂ ಅಲ್ಲ, ಖಂಡಿತ ಮಕ್ಕಳು ಪೋಲಿ ಆಟ ಆಡೋಕ್ಕೆ ಹೋಗಲ್ಲ. ತುಂಟಾಟ, ಪೋಖ್ರಿ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಬೆಳವಣಿಗೆಗಳ ನಡುವೆ ಮಕ್ಕಳ ಆರೋಗ್ಯ ಬಗ್ಗೆನ ನಾವು ತುಂಬಾ ಗಮನ ಕೊಡಬೇಕಾಗತ್ತೆ. ಮಕ್ಕಳು ಅಂದ ತಕ್ಷಣವೇ 18 ವರ್ಷ ತುಂಬವರೆಗೂ ಸಹ ಮಕ್ಕಳೇ. ಬಾಲಗ್ರಹ ವಿಚಾರಕ್ಕೆ ಬಂದರೆ 16 ವರ್ಷ ತನಕನೂ ಮಕ್ಕಳಿಗೆ ಬಾಲಗ್ರಹ ಆಗುತ್ತೆ. 16 ವರ್ಷ ತುಂಬ 17ನೇ ವರ್ಷಕ್ಕೆ ಬಿದ್ದಾಗ ಬಾಲಗ್ರಹ ಅದನ್ನು ಬಿಟ್ಟು ಹೋಗುತ್ತೆ ಅಂತಲೇ ಹೇಳ್ತಾರೆ. ಮಕ್ಕಳು, ನಾವಿರೋದು ಎಷ್ಟು ಕಷ್ಟನೋ, ಮಕ್ಕಳು ಸಾಕೋದು ಸಹ ಅದಕ್ಕಿಂತ 10 ಪಟ್ಟಷ್ಟು ಕಷ್ಟ. ಒಂದು ಮಾತಾಡಿದ್ರೆ ಹೆಚ್ಚು, ಒಂದು ಮಾತಾಡಿದ್ರೆ ಕಡಿಮೆ. ಒಂದು ಮಾತೇ ಆಡಬಾರ್ದು ಅಂದರೆ ಮಾತಾಡದೇನೂ ಇರೋಕ್ಕಾಗಲ್ಲ. ಮಾತಾಡಬೇಕು ಅಂದರೆ ಎಷ್ಟೋ ಸಲ ಮೌನವಾಗಿರಬೇಕಾಗತ್ತೆ. ಮಕ್ಕಳು ಯಾರೂ ಕಲಿಸ್ತಾ ಇರೋ ಪಾಠನ ಕಲಿಸುವಂಥ ಒಂದು ಗುರು ಅಂತಲೇ ಹೇಳ್ಬೋದು. ಬನ್ನಿ, ಮಕ್ಕಳ ಬಗ್ಗೆ ನಾನು ಮಾತಾಡಲೇಬೇಕು. ಅದರಲ್ಲೂ ಹುಟ್ಟಿದ ಮಗುವಿನಿಂದ ಹಿಡಿದು, ಸಾಮಾನ್ಯವಾಗಿಯೇ ಹೇಳ್ತಾ ಇರೋದು, ಹುಟ್ಟಿದ ಮಗುವಿನಿಂದ ಹಿಡಿದು ಪಾಪುಗೆ ಹಾಲು ಕುಡಿಸೋ ತನಕ, ಹಾಲು ಕುಡಿಯೋದನ್ನು ಬಿಡಿಸೋ ತನಕನೂ ಅವರನ್ನು ಬಾಣಂತಿಯರ ರೂಪದಲ್ಲೇ ನಾವು ನೋಡಬೇಕು. ತಾಯಂದಿರನ್ನ, ಯಾವ ಮಗುವಿನ ತಾಯಿ ಇರ್ತಾಳೋ ಆಕೆನ ನಾವು ಬಾಣಂತಿ ಅಂತಲೇ ಕರಿತೀವಿ. ಬಾಣಂತಿಯ ರೂಪದಲ್ಲೇ ನೋಡಬೇಕು. ಯಾವತ್ತು ಮಕ್ಕಳಿಗೆ ಹಾಲು ಬಿಡಿಸ್ತೀವೋ ಅದಾದ ಮೇಲೆ ನಿಮ್ಮ ಕಟ್ಟುಪಾಡುಗಳನ್ನು ನೀವು ಮೀರ್ಬೋದು. ಅದಕ್ಕಿಂತ ಮುಂಚೆ ಸ್ವಲ್ಪ ದೊಡ್ಡವರು ಹೇಳಿರೋ ಮಾತು, ಸ್ವಲ್ಪ ಊಟದಲ್ಲಿ ಸ್ವಲ್ಪ ಕಟ್ಟುಪಾಡುಗಳು, ಇದು ತಿನ್ನಬೇಕು, ಇದು ತಿನ್ನಬಾರ್ದು ಅಂತ ಅಂದ್ಕೊಂಡು ತಿಳ್ಕೊಂಡು ನಡೆದ್ರೆ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ನೋಡಿ, ತುಂಬ ಜನ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು, ಕಾಲು ನೋವು, ಮೈಗ್ರೇನ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಇದಕ್ಕೆಲ್ಲ ಕಾರಣ ಏನಂತಂದರೆ ಮೆಚರ್ಡ್ ಆದಾಗ ಮತ್ತು ಬಾಣಂತನ ಸರಿಯಾಗಿ ಆಗದೆ ಇರೋದು. ಇವತ್ತು ದಿನದಲ್ಲಿ ಎಷ್ಟೋ ವಿಜ್ಞಾನ ಮುಂದುವರೆದಿರ್ಬೋದು, ಆದರೆ ಅಜ್ಜಿ ಕೈ ಅಡಿಗೆ, ಅಜ್ಜಿಯ ಒಂದು ತಿಳುವಳಿಕೆ, ಅಜ್ಜಿಯ ಒಂದು ಮನೆಯ ಔಷಧಿ, ಅಜ್ಜಿಯ ಒಂದು ಗುಣ ಯಾವ ವಿಜ್ಞಾನಿಗಳ ಕೈಯಲ್ಲೂ ಸಹ ಅಳಿಯೋಕ್ಕೂ ಆಗೋದಿಲ್ಲ, ಸುರಿಯೋಕ್ಕೂ ಆಗೋದಿಲ್ಲ ಅಂತ ಅನ್ಬೋದು. ಹೌದು ಸ್ನೇಹಿತರೆ, ಅಜ್ಜಿ ಮಾತನ್ನು ನಾವು ಕೇಳ್ತಾ ಹೋದರೆ, ಅಜ್ಜಿ ಹೇಳೋ ಹಾಗೆ ನಾವು ಪಥ್ಯನ ಪಾಲಿಸೋದಾದರೆ ಸ್ವಲ್ಪ ಕಷ್ಟ ಆಗುತ್ತೆ. ಕೈ, ಬಾಯಿ, ಹೊಟ್ಟೆ ಕಟ್ಟಬೇಕು, ಬಟ್ಟೆ ಕಟ್ಟಬೇಕು, ಇವೆರಡು ಸರಿಯಾಗಿತ್ತು ಅಂತಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಆವತ್ತಿನ ದಿನದಲ್ಲೆಲ್ಲ 1 ವರ್ಷ ತನಕ ಬಾಣಂತನ ಮಾಡ್ತಾಯಿದ್ರು. ಈಗಂತೂ ಬಾಣಂತನ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಈ ಕಡೆ ಮಗು ಹೆತ್ತು ತೊಟ್ಲಿಗೆ ಹಾಕ್ಬಿಟ್ಟು ಆ ಕಡೆ ಕೆಲಸಕ್ಕೆ ಹೋಗೋ ಅಂಥ ಪರಿಸ್ಥಿತಿಗಳು ಬಂದ್ಬಿಟ್ಟಿದೆ. ದುಡಿಮೆ ಯಾರಿಗೋಸ್ಕರ? ನಮಗೋಸ್ಕರ. ಏನಕ್ಕೋಸ್ಕರ ದುಡಿತೀವಿ? ನನಗೋಸ್ಕರ, ಹೊಟ್ಟೆಗೋಸ್ಕರ, ಬಟ್ಟೆಗೋಸ್ಕರ. ಹೊಟ್ಟೆಗೆ ತಿನ್ನೋ ಮನುಷ್ಯನಿಗೆ 108 ಕಾಯಿಲೆಗಳಾದಾಗ, ಬಟ್ಟೆ ಹಾಕ್ಕೊಳ್ಳೋ ಅಂಥ ಜೀವಕ್ಕೆ 108 ತೊಂದರೆಗಳಾದಾಗ, ಆ ಬಟ್ಟೆ ತಗೊಂಡ್ರು ಒಂದೇ, ಆ ಒಂದು ದುಡಿಮೆ ಮಾಡಿ ಅಡುಗೆ ಮಾಡೋದು ಒಂದೇ, ಮಾಡದೇ ಇರೋದು ಒಂದೇ ಅಲ್ವಾ? ಮುಖ್ಯವಾಗಿ ಎಲ್ಲರೂ ಸಹ ಆರೋಗ್ಯದ ಮೇಲೆ ಗಮನ ಕೊಡೋದನ್ನು ಬಿಟ್ಟಿದ್ದಾರೆ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಗಮನನೇ ಕೊಡ್ತಾ ಇಲ್ಲ ಬಿಡಿ. ಖಂಡಿತ ಇವೆಲ್ಲರ ಜಂಜಾಟಗಳ ಮಧ್ಯೆ ನಮ್ಮನ್ನು ನಾವು ನೋಡ್ಕೊಳ್ಳೋ ಅಂಥ ಸ್ಥಿತಿ ಯಾವಾಗ ಬರುತ್ತೆ ಗೊತ್ತಾ? ತುಂಬ ಫ್ರೀಯಾಗಿ ಸಿಗುವಂಥ ಟೈಮು. ಬರೀ ನೀನು ಪಾಪು ಕೆಲಸ ಬಿಟ್ಟು ಇನ್ನೇನಿಲ್ಲ, ನೀನು ಮಗು ನೋಡ್ಕೊ ಕೂತ್ಕೋ ಅಷ್ಟೇ. ಕಷ್ಟನೋ ಸುಖನೋ ರಜಾ ಹಾಕು, ಒಂದು 5 ತಿಂಗಳು ಬಾಣಂತನ ಮುಗಿಸ್ಕೊ ಹೋಗು ಅಂತ ಹೇಳ್ತಾರಲ್ಲ, ಆವಾಗ ನಮ್ಮ ಮನಸ್ಸು, ನಮ್ಮ ಬಾಯಿ, ನಮ್ಮ ಕೈ, ನಮ್ಮ ಹೊಟ್ಟೆ ಅಜ್ಜಿ ಹೇಳ್ದಂಗೆ ಕಟ್ನಿಟ್ಟಾಗಿ ಇದ್ಬಿಡ್ತು ಅಂತಂದರೆ, ಅವ್ವ ಹೇಳ್ದಂಗೆ, ಅಮ್ಮ ಹೇಳ್ದಂಗೆ, ಖಂಡಿತ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿ
ಪ್ರಾಬ್ಲಮ್ಮು ಸಹ ಬರೋಲ್ಲ. ಬಿ-ಪಿ, ಶುಗರು, ಬೇರೆ ಥರ ಕಾಯಿಲೆಗಳು ಬಂದರೆ ಮಾತ್ರೆ, ಮೆಡಿಷನ್ ತಗೊಂಡು ಲೈಫ್ ಲಾಂಗ್ ನರಳಾಡ್ಬೋದು. ಆದರೆ ಮೆಡಿಷನ್‌ಗೂ ವಾಸಿ ಆಗದೇ ಇರುವಂಥ ಎಷ್ಟೋ ಕಾಯಿಲೆಗಳಿದೆ. ಬಾಣಂತಿ ಸನ್ನಿ ಆಗಿರ್ಬೋದು, ಬೆನ್ನೆಳ್ತ ಆಗಿರ್ಬೋದು, ಈಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಪೆಕ್ಕೆ ಸುಳ್ಳು ಹೇಳ್ತಾ ಅಂತ ಬರುತ್ತೆ. ಅದರಿಂದ ತಾಯಿಯಿಂದ ಮಗುಗೆ ಸಹ ಬರುತ್ತೆ. ತಾಯಿ ಏನಾದರೂ ಕಟ್ಟುಪಾಡುಗಳನ್ನ ಒಂದು ಆರೈಕೆ ಅಜ್ಜಿ ಹೇಳ್ತಾರಲ್ಲ, ಕೈ ಬಾಯಿ ಕಟ್ಟುನಿಟ್ಟಾಗಿರು, ಬಾಣಂತಿ ಆರೈಕೆ ಮಾಡಿಸ್ಕೊ, ಬಾಣಂತಿ ಅಡುಗೆನ ಊಟ ಮಾಡು, ಇಂತಿಂಥ ಪದಾರ್ಥಗಳನ್ನ ತಿನ್ನಬೇಡ, ಇಂತಿಂಥ ಪದಾರ್ಥ ತಿನ್ನು ಅಂತ ಹೇಳ್ತಾರೆ. ಅದನ್ನು ಮೀರಿ ಸಹ ನಾವು ಇವತ್ತೊಂದು ದಿವಸದಲ್ಲಿ ಎಲ್ಲರೂ ಡಾಕ್ಟ್ರ್ ಹೇಳ್ಬಿಟ್ಟಾರಮ್ಮ ನಾನು ಅದು ತಿಂತೀನಿ, ಡಾಕ್ಟ್ರ್ ಹೇಳ್ಬಿಟ್ಟಾರಮ್ಮ ಹಿಂಗಿರ್ತೀನಿ ಅಂತ ನಾವೆಲ್ಲ ಒಂದು ರೀತಿ ಡಾಕ್ಟ್ರು ಅಂದ್ಕೊಂಡೆ ಹೊರಟೋಗ್ಬಿಟ್ಟು ಅಜ್ಜಿಯಂದಿರನ್ನ ಒಂದು ಮೂಲೆ ತಳ್ಳಿಬಿಟ್ಟಿದ್ದೀವಲ್ವಾ. ಅಜ್ಜಿಯಂದಿರ ಮಾತು ಕೇಳಿದ್ರೆ ಖಂಡಿತ ಇದೆಲ್ಲ ಪ್ರಾಬ್ಲಮ್ಗಳು ಬರೋದಿಲ್ಲ. ಹೇಳ್ಕೊಳಕ್ಕಾಗದೇ ಇರೋಂಗೆ ತೊಂದರೆಗಳಾಗುತ್ತೆ. ಬಾಣಂತನ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೆ ತುಂಬ ತೊಂದರೆಗಳು. ಕಿವಿಯೆಲ್ಲ ಗುಯ್ ಅಂತ ಸೌಂಡ್ ಬರೋದು, ತಲೆಯೆಲ್ಲ ಒಂಥರ ಸೌಂಡ್ ಆದಂಗೆ ಆಗೋದು. ತಬಲ ಬಾರಿಸಿದ್ರೆ ತಲೆ ಒಳಗಡೆ ಗುಯ್ ಅನ್ನೋಂಗೆ ಸೌಂಡ್ ಆಗೋದು, ಬೆನ್ನೆಳ್ತ, ಕೈ ಎಳ್ತ, ಇವೆಲ್ಲ ಏನು ಗೊತ್ತಾ, ಕ್ಷಣ ಮಾತ್ರಕ್ಕೆ ಒಂದು ಮಾತ್ರೆ ತಗೊಂಡು ಒಂದು ಕ್ಷಣಿಕ ಇದಕ್ಕೆ ಮಾತ್ರ ಅದು ಕಡಿಮೆ ಆಗುತ್ತೆ. ಮತ್ತು ಲೈಫ್ ಲಾಂಗ್ ನರಳ್ತಾ ಇರಬೇಕಾಗುತ್ತೆ. ಇದಕ್ಕೆ ಯಾವ ಮೆಡಿಷನ್ನು ಇಲ್ವಾ ಅಂತ ಅನ್ನೋದಾದರೆ, ಅಜ್ಜಿದಿರು ಹೇಳ್ದಂಗೆ ನಾವು ಆರೈಕೆ ಮಾಡ್ಕೋಬೇಕು ಅಲ್ವಾ. ಇವತ್ತಿನ ದಿನದಲ್ಲಿ ಯಾಕೆ ಗೊತ್ತಾ, ಆ ಬಾಣಂತನ ಅನ್ನೋ ಇದರಲ್ಲಿ ಹೆಣ್ಮಕ್ಳು ಯಾರ ಮಾತನ್ನೂ ಕೇಳೋದಿಲ್ಲ. ನರಳಾಡೋ ಟೈಮಲ್ಲಿ ನಾವು ಇನ್ನೊಬ್ರಿಗೆ ಹೇಳ್ತೀವಿ, ಅಯ್ಯೋ ನಾನು ನಿನ್ನಂಗೆ ಆಡ್ತಿದ್ದೆ ಕಣವ, ನಮ್ಮವ್ವನ ಮಾತು ಕೇಳಿದರೆ ನಂಗೆ ಹಿಂಗೆ ಆಯ್ತಿರಲಿಲ್ಲ, ಬೆನ್ನು ನೋವು ಬರುತ್ತೆ, ಕಣ್ಣುಗಳೆಲ್ಲ ಮಂಜಾಗ್ತವೆ, ಬೇಗ 40 ವರ್ಷ ತುಂಬ್ತಾ ಇದ್ದಂಗೆ ಈಗ ಎಷ್ಟೋ ಜನ ಕನ್ನಡಕ ಹಾಕ್ಕೊಳ್ತಾರೆ. ಹೌದು ತಾನೇ? ಕಣ್ಣಿನಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ. ಯಾಕೆ? ಏನು? ಮೊಬೈಲ್ ನೋಡೋದ್ರಿಂದ. ಅಜ್ಜಿದಿರು, ಅವ್ವದಿರು ಟಿವಿ ನೋಡಬೇಡಿ, ಮೊಬೈಲ್ ನೋಡಬೇಡಿ, ಜಾಸ್ತಿ ಯೋಚನೆ ಮಾಡಬೇಡಿ, ಕಣ್ಣೀರು ಇಡಬೇಡಿ, ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಏನೇ ಇದ್ರೂ ಕಣ್ಣೀರು ಇಡೋಕೆ ಹೋಗಬೇಡಿ, ಯಾವಾಗಲೂ ಕೂತ್ಕೊಬೇಡಿ ಬಾಣಂತಿಯರು, ಆಯಿತಾ? ಊಟ ಆದ ತಕ್ಷಣ 1 ಲೀಟ್ರಿಗೆ ಊಟ ಆಗಿ 1 ಅವರ್ ಆದಮೇಲೆ 1 ಲೀಟ್ರಿಗಿಂತ ಜಾಸ್ತಿ ನೀರನ್ನು ಕುಡಿಸ್ತಾ ಇದ್ರು. ತುಪ್ಪ, ಹಾಲು ಇದನ್ನೆಲ್ಲನೂ ಚೆನ್ನಾಗಿ ಹೇರಳವಾಗಿ ಕೊಡ್ತಾ ಇದ್ರು. ಇಂಥದ್ದೇ ಊಟ ಅಂತ ಪಥ್ಯಗಳು ಇರ್ತಿತ್ತು. ಇವತ್ತಿನ ದಿನದಲ್ಲಿ ಎಲ್ಲ ಉಲ್ಟಾ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಇನ್ನು ಬಾಣಂತಿಯರದು ಆ ಕತೆ ಇದ್ದರೆ ಇನ್ನು ಮಕ್ಕಳ ಕತೆ ನೋಡೋಣ. ಇವತ್ತು ಮಕ್ಕಳುಗಳು ಪುಟ್ಟ ಮಕ್ಕಳುಗಳು ಇವತ್ತಿನ ದಿವಸದಲ್ಲಿ ಯಾರೂ ಸಹ ಕಟ್ಟುಪಾಡುಗಳನ್ನು ಪಾಲನೆ ಮಾಡೋಕ್ಕಾಗೋದಿಲ್ಲ. ಮಕ್ಕಳಿಗೆ ಈರ್ಲು ಆಗುತ್ತೆ ಅಂದರೆ ಏನು ಅಂತ ಗೊತ್ತಿಲ್ಲ. ಕೆಲವೊಂದು ಕಡೆ ಕೆಲವೊಂದು ಹೆಸರುಗಳು ಇರುತ್ತೆ. ಬಟ್ ನಮ್ಮೂರ ಕಡೆ ಅದನ್ನು ಈರ್ಲಾಗುತ್ತೆ ಅಂತ ಹೇಳ್ತಾರೆ. ಏನಪ್ಪ ಈರ್ಲು ಅಂತಂದರೆ, ಪುಟ್ಟ ಹಾಲು ಹುಟ್ಟಿದ ಮಗುವಿಂದ ಹಿಡಿದು ನಾವು ಹಾಲು ಬಿಡಿಸೋ ತನಕನೂ ಇದು ಆಗುತ್ತೆ. 100ಕ್ಕೆ 100 ಸತ್ಯ ಆಗುತ್ತೆ. ಏನಪ್ಪ ಈರ್ಲು ಅಂತಂದರೆ, ನಂಬಿಕೆ ಇರೋರು ನಂಬಿ, ನಂಬಿಕೆ ಇಲ್ಲದವ್ರನ್ನ ಸ್ಕಿಪ್ ಮಾಡಿ, ಓಕೆನಾ? ಈಗಲೂ ಏನಪ್ಪ ಅಂತಂದರೆ, ಒಬ್ಬ ಮ್ಯಾ ಪರ್ತಿ ಆತನ ನಾವು ಸಹ ಡೇಟ್ ಆಗ್ತೀವಿ, ಮಗುವಿನ ಎತ್ತೋ ತಾಯಿನೂ ಸಹ ಡೇಟ್ ಆಗ್ತಾಳೆ. ಆದರೂ ಒಂದು ಕಟ್ಟುಪಾಡು ಅಂತ ಇರುತ್ತೆ. ಪೀರಿಯಡ್ಸ್ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ಮಾತಾಡಿಸಿದ್ರೆ, ಇವಾಗ ತಿಂಗಳು ಪೀರಿಯಡ್ಸ್ ಆಗ್ತಾರಲ್ವಾ, ಆ ಪೀರಿಯಡ್ಸ್ ಆಗಿರೋ ಹೆಣ್ಮಕ್ಳನ್ನ ಮಾತಾಡಿಸಿದ್ರೆ, ಅಥವಾ ಆ ಹೆಣ್ಮಕ್ಳು ಬಂದು ಬಾಣಂತಿ ಮತ್ತು ಪಾಪುವನ್ನು ಮಾತಾಡಿಸಿದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಪುಗೆ ಹಾಲು ಬಿಡಿಸೋವರೆಗೂ ಆಕೆ ಬಾಣಂತಿಗೇನೆ ಅಂತ ಅರ್ಥ ಆಯ್ತಾ? ಮಾತಾಡ್ಸಿದ್ರೆ ಪಾಪುಗೆ ಲೋಳೆ ಥರವಾಗಿ ಗ್ರೀನ್ ಕಲರ್ ಆಗಿ ಬೇದಿ ಶುರುವಾಗುತ್ತೆ. ನೀವ್ಯಾವುದೇ ಮೆಡಿಷನ್ ಕೊಟ್ರೂ ವಾಸಿ ಆಗೋದಿಲ್ಲ. ಆಕೆ ಮುಂದಿನ ತಿಂಗಳು ಡೇಟ್ ಆಗೋವರೆಗೂ ಸಹ ಪಾಪು ಅದೇ ಥರನೇ ಗ್ರೀನ್ ಕಲರ್ ಕಕ್ಕ ಮಾಡ್ತಾ ಇರುತ್ತೆ. ಸರಿ, ಗ್ರೀನ್ ಕಲರ್ ಕಕ್ಕ ಮಾಡಿಬಿಟ್ರೆ ಆಗೋಯ್ತಾ? ಅದ್ರ ಕಷ್ಟ ಹೆಂಗಿರುತ್ತೆ ಹೇಳ್ತೀನಿ ಕೇಳಿ. ಪದೇ ದಿನಕ್ಕೆ ಕಡಿಮೆ ಅಂದರೂ 15ರಿಂದ 20 ಸಲ ಕಕ್ಕ ಮಾಡ್ತಾ ಇರತ್ತೆ. ಸಿಕ್ಕಾಪಟ್ಟೆ ಲೋಳೆ ಇರುತ್ತೆ. ಫುಲ್ಲು ಗ್ರೀನ್ ಜೊತೆಗೆ ನೊರೆ ಥರ ಇರುತ್ತೆ. ಕಕ್ಕ ಮಾಡುವಾಗ ತುಂಬ ಮಗು ಅಳುತ್ತೆ. ಮುಕ್ಕರ್ದು ಸಿಕ್ಕಾಪಟ್ಟೆ ಪೇಯ್ನಿಂದ ಅದು ಕಕ್ಕ ಮಾಡುತ್ತೆ. ಜೊತೆಗೆ ಮಗು ವೆಯ್ಟ್ ಲಾಸ್ ಆಗುತ್ತೆ. ನಿದ್ರೆ ಮಾಡೋದಕ್ಕೆ ಬಿಡೋದಿಲ್ಲ. ಯಾವಾಗಲೂ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ವಾಮಿಟಿಂಗು ಸಹ ಆಗುತ್ತೆ ಪಾಪುಗೆ. ಆ ಒಂದು ಪಾಪು ಕಕ್ಕ ಮಾಡುತ್ತಲ್ಲ, ಅದು ಎಂಥ ಸ್ಮೆಲ್ ಇರುತ್ತೆ ಅಂದರೆ, ನೀವೇನೇ ಹಾಕಿ ತೊಳೆದ್ರೂ ಸಹ ಆ ವಾಸನೆ ಹೋಗೋದಿಲ್ಲ. ಅಷ್ಟು ಗಬ್ಬು ನಾರ್ತಾ ಇರುತ್ತೆ ಆ ಬಟ್ಟೆ. ಪಾಪು ಹಾಕಿರೋ ಒಂದು ಪ್ಯಾಡ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅಷ್ಟು ವಾಸನೆ ಬರ್ತಾ ಇರುತ್ತೆ. ಪಾಪುನೂ ಅಷ್ಟೇ ತುಂಬ ಸ್ಮೆಲ್ ಹೊಡಿತಾ ಇರ್ತಾನೆ, ತುಂಬ ಮಂಕಾಗಿರುತ್ತೆ. ಯಾವಾಗಪ್ಪ ಇದು ವಾಸಿ ಆಗುತ್ತೆ? ಇದಕ್ಕೆ ಮನೆ ಮದ್ದೇ ಇಲ್ವಾ ಅಂತನ್ನೋದಾದರೆ, ಅವತ್ತಿನ ದಿವಸದಲ್ಲೆಲ್ಲ ಹೇಳ್ತಾ ಇದ್ರು, ಹೊರಗಡೆಯಿಂದ ಬಂದಂಥವ್ರು ಯಾರನ್ನೂ ಮಾತಾಡಿಸ್ಬೇಡ, ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ, ಹೊರಗಡೆ ಆಗಿರೋರು ಇರ್ತಾರೆ,
ಮುಟ್ಟು ಮೈಲಿಗೆ ಆಗಿರೋರು ಇರ್ತಾರೆ. ಅವ್ರೇನಾದ್ರು ಮಾತಾಡ್ಸಿದ್ರೆ ಈರ್ಲಾಗುತ್ತೆ ಮಗುಗೆ. ಮತ್ತೆ ಇನ್ನೊಂದ್ಸಲಿ ಅವರು ಡೇಟ್ ಆಗೋವರೆಗೂನು ಪಾಪು ಹೊಟ್ಟೆ ನೋವಿಂದ ನರಳಾಡ್ತಾ ಇರುತ್ತೆ. ಬೇದಿ 1 ತಿಂಗಳು ಪೂರ್ತಿ ಬೇದಿಯಿಂದನೇ ನರಳಾಡ್ತಾ ಇರುತ್ತೆ. ಅದಂತೂ ನಿಜ. ಇದಕ್ಕೆ ಒಂದು ಸಿಂಪಲ್ಲಾಗಿ ಕೆಲವರಿಗೆ ಇದು ವರ್ಕ್ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಇದು ವರ್ಕ್ ಆಗೋದಿಲ್ಲ. ನಾನು ಹೇಳುವಂತಹ ಆಹ್, ಒಂದು ಮೆಡಿಸಿನ್ ಅಂತಾನೆ ಅನ್ಕೋಬಹುದು ನೀವು. ಆಯ್ತಾ? ಅದಕ್ಕೇನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಒಂದು ರೀತಿಯಾಗಿ ಮನೆಯಲ್ಲಿ ಒಂದು ವಿಚಾರಗಳನ್ನ ಹೇಳ್ತಾ ಇದ್ರು. ಕೆಲವೊಂದು ವಾಡಿಕೆಗಳನ್ನ ರೂಢಿ ಮಾಡ್ಕೊಂಡ್ ಬಂದಿದ್ರು. ಅದನ್ನ ನಾನು ಹೇಳ್ತೀನಿ. ಈಗ ಪಾಪುಗೆ ಈರ್ಲಾಗ್ಬಿಟ್ಟಿದೆ. ಯಾರನ್ನ ಮಾತಾಡಿಸ್ತೆ ಅಂತ ಗೊತ್ತಿರೋದಿಲ್ಲ. ಈಗ ಯಾರು ಡೇಟ್ ಆಗಿದ್ದಾರೆ ಅಂತ ಯಾರಿಗ್ ಗೊತ್ತಿರುತ್ತೆ ಅಲ್ವಾ? ಅವ್ರು ಮದ್ವೆ ಆಗ್ಲಿ, ಮದ್ವೆ ಆಗದೆ ಹೋಗ್ಲಿ. ಹೆಣ್ಣು ಮಕ್ಕಳು ಡೇಟ್ ಆದಾಗ ಮು ಪುಟ್ಟ ಪುಟ್ಟ ಮಕ್ಕಳನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಪುಟ್ಟ ಪುಟ್ಟ ಮಕ್ಕಳು ತಾಯಂದಿರನ್ನ ಮಾತಾಡಿಸ್ಬಾರ್ದು. ಪುಟ್ಟ ಮಕ್ಕಳನ್ನೂ ಸಹ ಮಾತಾಡಿಸ್ಬಾರ್ದು. ಆ ಒಂದು ನೆರಳು ಅವ್ರ ಮೇಲೆ ಬಿದ್ರೂ ಸಹ ಈರ್ಲಾಗುತ್ತೆ ಅಂತ ಹೇಳ್ತಾರೆ. ಅಲ್ವಾ? ಇದಕ್ಕೇನು ಮಾಡಿ ಅಂತಂದ್ರೆ, ಪಾಪು ಹಂಗ್ ಕಕ್ಕ ಮಾಡ್ತಾ ಇದೆ, ತುಂಬ ನರಳಾಡ್ತಾ ಇದ್ದಾನೆ, ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ ಪಾಪುಗೆ. ಕಕ್ಕ ಮಾಡೋ ಜಾಗದಲ್ಲೆಲ್ಲ ಗಾಯ ಆಗುತ್ತೆ, ತೊಡೆ ಹತ್ರ ಎಲ್ಲ ಗಾಯ ಆಗುತ್ತೆ ಕಕ್ಕ ಮಾಡಿ ಮಾಡಿ. ಜೊತೆಗೆ ಸಿಕ್ಕಾಪಟ್ಟೆ ನೀವೇನೇ ತಿನಿಸಿ ಉಣಿಸಿದ್ರೂ ದಪ್ಪ ಆಗೋದಿಲ್ಲ. ನಿಮ್ಗೆ ಈರ್ಲಾಗಿದೆ, ಪಾಪುಗೆ ಸಿಕ್ಕಾಪಟ್ಟೆ ಗ್ರೀನ್ ಕಲರ್ ಕಕ್ಕ ಮಾಡ್ತಾ ಇದ್ದಾನೆ ಅಂತಂದರೆ ಏನು ಮಾಡಬೇಡಿ. ನಿಮಗೆ ಪರಿಚಯ ಇರೋರು ಯಾರಾದರೂ ಮಂತ್ಲಿ ಡೇಟ್ ಆಗ್ತಾರಲ್ವಾ, ಹೇಳಿ ಇಟ್ಕೊಂಡಿರಿ ನಿಮ್ಮ ಪಾಪುಗೆ ನನಗೆ ಏನಾರ ಆಗಿದೆ ಅಂತಂದರೆ, ಅಮ್ಮ ನಿನ್ನ ಪೀರಿಯಡ್ಸ್ ಆದಾಗ ನಂಗೊಂದು ಮಾತು, ಯಾರಾದರೂ ಪರವಾಗಿಲ್ಲ. ಈ ಯಾರೋ ಒಬ್ಬರು ಮಾತಾಡ್ಸಿ ಹೋಗಿರ್ತಾರೆ ನಿಮ್ಮನ್ನು, ಬಟ್ ಯಾರು ಅಂತ ನಿಮಗೆ ಗೊತ್ತಿರಲ್ಲ ಅಲ್ವಾ? ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ಯಾರು ಅಂತ ಹುಡುಕೊಂಡು ಹೋಗೋಕ್ಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ರಿಲೇಟಿವ್ಸ್ ಯಾರಾದರೂ, ನಮ್ಮ ಹಳ್ಳಿ ಕಡೆ ನಾವು ಹಾಗೆ ಮಾಡ್ತಾ ಇದ್ದಿದ್ದು. ಹೆಂಗೆ ಅಂತಂದರೆ, ಲೇ ಯಾರಾದರೂ ಡೇಟ್ ಆದರೆ ಹೇಳ್ರಮ್ಮ, ನಮ್ಮ ಪಾಪಗೊಂಚೂರು ಎಣ್ಣೆ ಹಾಕಿಸ್ಬೇಕು ಅಂತ. ಯಾಕೆ ಎಣ್ಣೆ ಹಾಕ್ಸೋದು ಅಂತಂದರೆ, ಮ ಪಾಪುಗೆ ಈರ್ಲಾಗಿರೋರ್ದು ಸೂತ್ಕ ತಾಕದೇ ಇರಲಿ ಅಂದ್ಬಿಟ್ಟು, ನಾ ತಲೆಗೆ ಸ್ನಾನ ಮಾಡ್ಕೊಳ್ತಾರಲ್ವಾ ಡೇಟ್ ಆದ ತಕ್ಷಣನೇ, ತಲೆ ನೀರು ಒದ್ದೆ ಒಣಗೋಕ್ಕೂ ಮುಂಚೆನೇ ಬಂದು ಅಂಗೈಗೆ ಸ್ವಲ್ಪ ಹರಳೆಣ್ಣೆನ ಕೊಡ್ತೀವಿ ನಾವು ಅವ್ರಿಗೆ. ಅವ್ರ ಅಂಗೈ ಮೇಲೆ ಹರಳೆಣ್ಣೆ ಹಾಕ್ಕೊಂಡು ಅವ್ರ ತಲೆ ಕೂದಲನ್ನ ಆ ಹರಳೆಣ್ಣೆಗಜ್ಜಿ ಪಾಪುಗೆ 3 ಸಲ ದೃಷ್ಟಿಯನ್ನು ತೆಗೆದು ಪಾಪು ನತ್ತಿಗೆ, ಪಾಪು ಒಕ್ಳತ್ರ ಸವರ್ಬಿಡ್ತಾರೆ. ಈರ್ಲೆಲ್ಲ ಹೋಗಲಿ ಅಂತ ಸವರ್ತಾರೆ. ಇನ್ನೂ ಕೆಲವರು ಹಳ್ಳಿಗಳಲ್ಲಿ ಸಗಣಿ ತಗೊಳ್ತಾರೆ. ಸಗಣಿ ತಗೊಂಡು ಪಾಪು ಕಕ್ಕ ಮಾಡಿರುತ್ತಲ್ಲ, ಆ ಕಕ್ಕಕ್ಕೆ ಆ ಸಗಣಿಯನ್ನು ಮೆತ್ತಿ ಗೋಡೆಗೆ ಅದನ್ನು ತಟ್ಟುತ್ತಾರೆ ಸಗಣಿ ಥರ, ಬೆರಣಿ ಥರ ತಟ್ತಾರೆ. ಅದರಿಂದನೂ ಸಹ ಈರ್ಲು ವಾಸಿ ಆಗುತ್ತೆ ಅಂತಲೂ ಹೇಳ್ತೀವಿ. ಇದನ್ನು ಕೆಲವರು ಅಸಹ್ಯ ಅಂತ ಅನ್ನಿಸ್ಬೋದು. ಇದು ನಿಜ ಕೂಡ ಹೌದು. ಛೀ, ಥು, ಅಂತ ಅನ್ಬೋದು. ಖಂಡಿತ ಅನ್ಕೋಬೇಡಿ, ಇದೆಲ್ಲ ಮಕ್ಕಳು ಮಾಡ್ತಾರೆ. ನಾವೇನೇ ಛೀ, ಥು ಅಂತಂದ್ರೂ ನಮ್ಮ ಮಕ್ಕಳು ನಮಗೆ ಅಮೃತನೇ, ನಮ್ಮ ಮಕ್ಕಳು ನಮ್ಮ ಚಿನ್ನನೇ, ನಮ್ಮ ಮಕ್ಕಳು ನಮ್ಮ ದೇವರೇ. ನಾವು ಏನೇ ಸ್ಟೈಲಾಗಿ ಅಂತಂದ್ರೂ ಆ ಮಕ್ಕಳು ಕಕ್ಕ ಮಾಡಿದಾಗ ಕೈನ ಕುಯ್ದು ಬಿಸಾಕ್ಬಿಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಅದೇ ಥರನೇ ಹೇಳ್ತೀನಿ. ಕೆಲವರು ಆ ಥರ ಮಾಡ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಪೀರಿಯಡ್ಸ್ ಆಗಿ ಮುಟ್ಟಾಗಿರ್ತಾರಲ್ಲ, ಅವ್ರೇನಾದ್ರೂ ಈ ಥರ ಈರ್ಲಾಗಿದೆ, ಸಂಜೆ ಹೊತ್ತು ಸ್ವಲ್ಪ ಬಂದುಬಿಟ್ಟು ಪಾಪುಗೆ ದಿನದಲ್ಲಿ 2 ಸಲ ಬಂದುಬಿಟ್ಟು ಪಾಪುಗೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಹೋಗಮ್ಮ ಅಂದ್ಬಿಟ್ಟು ಒಂದು ಇಬ್ಬರು ಕೈಲಿ ಎಣ್ಣೆ ಹಾಕಿಸ್ತಾರೆ. ಇವೆರಡು ಕೆಲಸವನ್ನು ಮಾಡಿ, ಆಯಿತಾ? ಏನಿಲ್ಲ, ಪಾಪುಗೆ ಈರ್ಲಾಗಿದೆ, ಯಾರು ಡೇಟ್ ಆಗಿದ್ದಾರೋ, ಯಾರು ಮಾತಾಡ್ಸಿದಾರೋ ಹುಡ್ಕೋಕ್ಕಾಗಲ್ಲ. ನಿಮ್ಮ ಫ್ರೆಂಡೋ, ಅಕ್ಕಪಕ್ಕದವ್ರು ಯಾರ ಹತ್ರನಾದ್ರೂ ನೀವೇನಾದರೂ ತಿಂಗಳು ಡೇಟ್ ಆದಾಗ ಸ್ವಲ್ಪ ನಮ್ಮ ಮಗುಗೆ ಎಣ್ಣೆ ಹಾಕ್ಕೊಡಿ ಅಂತ ಅನ್ನಿ. ಅವ್ರು ಬರ್ತಾರೆ ಮನೆಗೆ. ಒಂಚೂರು ಅವ್ರ ಕೈಗೆ ಎಣ್ಣೆ ಹಾಕಿ, ಅವ್ರ ತಲೆ ಕೂದಲಿಗೆ ಆ ಎಣ್ಣೆನ ಹದ್ದಿಸಿ, ಆ ತಲೆ ಕೂದಲನ್ನ ಪಾಪುಗೆ 3 ಸರಿ ದೃಷ್ಟಿ ತೆಗೆಸಾದ್ಮೇಲೆ ಅದೇ ಕೂದಲನ್ನ ತೆಗೆದು ಕೂದಲು ತುದಿನಲ್ಲಿ ಎಣ್ಣೆ ಇರುತ್ತಲ್ವಾ, ಅದನ್ನು ಪಾಪು ತಲೆಗೆ ಹಚ್ಚಿಸಿ ಮತ್ತೆ ಹೊಕ್ಳಿಗೆ ಹಚ್ಚಿಸಿ. ಖಂಡಿತವಾಗ್ಲೂ ಈಗಲೂ ವಾಸಿಯಾಗುತ್ತೆ. ಇಲ್ಲ ಅಂತಂದರೆ ಪಾಪು ಅವ್ರು ಎಷ್ಟು ತಿಂಗಳು ತನಕ, ಈಗ 1.5 ತಿಂಗಳು ಡೇಟ್ ಆಗ್ತಾರೋ, 1 ತಿಂಗಳು ಡೇಟ್ ಆಗ್ತಾರೋ ಗೊತ್ತಿಲ್ಲ. ಅವ್ರು ಮತ್ತೆ ಡೇಟ್ ಆಗೋವರೆಗೂ ಪಾಪು ನರಳಾಡ್ತಾನೇ ಇರುತ್ತೆ, ಹೊಟ್ಟೆ ನೋವು ಬರ್ತಾನೇ ಇರುತ್ತೆ. ನೀವು ಯಾವುದೇ ಮೆಡಿಷನ್ ಕೊಟ್ರೂ ಅದು ವಾಸಿಯಾಗೋದಿಲ್ಲ. ಇನ್ನು ಈರ್ಲು ಜೊತೆಗೆ ಬಾಲಗ್ರಹನೂ ಸೇರ್ಕೊಳ್ಳುತ್ತೆ ಮಗುಗೆ. 1 ತಿಂಗಳಿಗೆ 2 ಸಲ, 3 ಸಲ, 4 ಸಲ ಬಾಲಗ್ರಹ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳನ್ನ ತೊಟ್ಲಿಂದ ಬೀಳಿಸ್ಬಾರ್ದು, ಸ್ನಾನದ ಮನೆಯಲ್ಲಿ ಸ್ನಾನ ಮಾಡುವಾಗ ಬೀಳಿಸ್ಬಾರ್ದು, ಮಂಚದ ಮೇಲೆ ಮಲಗಿಸಿರ್ಬೇಕಾದ್ರೆ ಮಕ್ಕಳು ಬೀಳಬಾರ್ದು, ಹೊಸ್ಲತ್ರ ಮಕ್ಕಳು ಬೀಳಬಾರ್ದು, ಸೂರು ಕೆಳಗಡೆ ಮೆಟ್ಲ ಮೇಲೆ ಮಕ್ಕಳನ್ನ ಬೀಳಿಸ್ಬಾರ್ದು. ಅರ್ಥ ಆಯ್ತಲ್ವ ನಾನು ಹೇಳಿದ್ದು? ಜೊತೆಗೆ ನಾವು ಮನೆ ಮುಂದೆ ಏನಾದ್ರು ಚರಂಡಿ ಇತ್ತು ಅಂದರೆ ಸಾಧ್ಯವಾದಷ್ಟು ಅದನ್ನು ಕ್ಲೋಸ್ ಆಗಿ ಇಟ್ಕೊಳ್ಳೋದಕ್ಕೆ ನೋಡಿ. ಮಕ್ಕಳು ಬಿದ್ದು ಅಂತಂದರೆ ಏಳಿಗೆ ಅಂತೂ ಆಗೋದಿಲ್ಲ.
ಅಪ್ಪಿತಪ್ಪಿ ಕಾಲುವೆಗಳು, ಕೆರೆಗಳು, ಹೊಳೆಗಳ ಹತ್ರ ಮಕ್ಕಳನ್ನ ಬೀಳ್ಸೋದಕ್ಕೆ ಹೋಗಬೇಡಿ. ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬೀಳ್ಸೋದಕ್ಕೆ ಹೋಗ್ಬೇಡಿ. ಇದೇನಾದ್ರೂ ಚರಂಡಿ ಆಗಿರ್ಬೋದು, ಕಾಲುವೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಹೊಳೆ ಆಗಿರ್ಬೋದು, ಅರ್ಥ ಆಯ್ತಾ? ಇವುಗಳ ಜಾಗದಲ್ಲಿ ಏನಾದರೂ ಮಕ್ಕಳು ಬಿತ್ತು, 3 ಕೂರ್ಟು ದಾರಿ ಅಂದರೆ 3 ದಾರಿಗಳು ಸೇರುತ್ತಲ್ಲ, ಆ ದಾರಿಲಿ ಏನಾದರೂ ಮಕ್ಕಳು ಬಿತ್ತು ಅಂತಂದರೆ ಪ್ರಾಣನೇ ಹೋಗೋ ಅಂಥ ಸ್ಟೇಜ್ ಬರುತ್ತೆ. ಮಕ್ಕಳು ಬುದ್ಧಿ ಮಂಕಾಗುತ್ತೆ. ಕಳಿಯಕ್ಕಾಗದೇ ಇರೋಂತಹ ನೋವುಗಳು ಬರುತ್ತೆ. ನೀವು ಯಾವುದೇ ದೇವಸ್ಥಾನ, ಯಾವುದೇ ಡಾಕ್ಟ್ರು, ಯಾವುದೇ ಒಂದು ಮಾನಸಿಕ ತಜ್ಞರ ಹತ್ರ ಕರ್ಕೊಂಡು ಹೋದ್ರೂ ಸಹ ಆ ನೋವನ್ನು ಕಳಿಯೋದಕ್ಕಾಗೋದಿಲ್ಲ. ಫುಲ್ಲು ಆ ಮಕ್ಕಳು ಮಂಕಾಗಿರ್ತಾರೆ, ಪೆದ್ದರಾಗಿರ್ತಾರೆ. ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಒಂದು ರೀತಿ ಮಂಕಾಗಿ ಕೂತ್ಕೊಳ್ತಾರೆ. ಮುಂದೆ ದೊಡ್ಡವರಾಗ್ತಾ ಆಗ್ತಾ ಅದು ಕಂಟಿನ್ಯೂ ಆಗುತ್ತೆ. ಕಾರಣ ಏನಂದರೆ ನೆಲಗ್ರಹ ಹಿಡಿಯುತ್ತೆ. ಅದನ್ನು ಕಳಿಯೋದಕ್ಕಾಗೋದಿಲ್ಲ. ಹುಷಾರು ಮಕ್ಕಳತ್ರ. ಮಕ್ಕಳು ಅದು ಯಾವುದೇ ಮಗು ಆದರೂ ಅಷ್ಟೇ ಹುಷಾರು ಅಂತ ಹೇಳ್ತೀನಿ. ಅಪ್ಪಿತಪ್ಪಿ ಮಕ್ಕಳು ಆಟ ಆಡ್ತಿದ್ದಾವೆ, ರೋಡಲ್ಲಿ ಬಿದ್ದುಬಿಡ್ತು ಮಗು, ಏನು ಮಾಡೋದು ಅಂತಂತಂದರೆ ರತ್ನೀರು ಮಾಡಿ ಪಾಪು ಮನೆಯೊಳಗಡೆ ಬರ್ತಾ ಇದ್ದಂಗೆ ರತ್ನೀರು ಮಾಡಿ ಆಚೆ ಚೆಲ್ಲಿ. ಸಾಧ್ಯವಾದಷ್ಟು ಜೋಪಾನಾಗಿ ನೋಡ್ಕೊಳ್ಳಿ. ಹಾಗಾಗದೇ ಇರೋಂಗೆ ನೋಡ್ಕೋಬೇಕು ಅಂತಲೇ ಹೇಳ್ತೀನಿ. ನೀವು ಯಾವುದೇ ದರ್ಗಾಕ್ಕೆ ಹೋಗಿ ಚೀಟಿ ಹಾಕ್ಸಿದ್ರು ಚೀಟಿ ಹಾಕ್ಸಿದ್ರು ವಾಸಿ ಆಗೋದಿಲ್ಲ. ಯಾವುದೇ ತಂತ್ರ ಮಂತ್ರಗಳನ್ನು ತಾಯಿತಗಳನ್ನು ಕಟ್ಟಿದ್ರು, ಯಾವುದೇ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡ್ರು ಇಂಥ ಸ್ಥಳಗಳಲ್ಲಿ ಬಿದ್ದ ಮಕ್ಕಳುಗಳು ಬದುಕೋದು ತುಂಬ ಕಷ್ಟ. ಬದುಕಿದ್ರೂ ಸಹ ಹುಚ್ಚುಗುಚ್ಚು ಅಲ್ಲ, ಬೆಪ್ಪು ಅಲ್ಲ, ಮಂಕಾಗಿ ಕೂತ್ಕೊಂಡು ದಡ್ಡು ಅಲ್ಲ, ಜಾಣನೂ ಅಲ್ಲ, ಆ ಥರವಾಗಿ ಬೆಳೀತಾವೆ. ಹುಷಾರಾಗಿರಿ. ಯಾಕೆ ಅಂತಂದರೆ ಚರಂಡಿ ಅನ್ನೋದು ಮೂರು ದಾರಿಗಳು ಸೇರುವುದು ಅಂತನ್ನೋದು, ಜೊತೆಗೆ ಕಾಲುವೆ ಅನ್ನೋದು, ಕೆರೆ ಅನ್ನೋದು, ಕಟ್ಟೆ ಅನ್ನೋದು ನಿಜಕ್ಕೂ ಕೆಟ್ಟದ್ದನ್ನು ಕಳಿಯುವಂಥದ್ದು, ಕೆಟ್ಟದ್ದು ಜಾಸ್ತಿ ಇರುವಂತಹ ಜಾಗಗಳು ಅಂತಲೇ ಹೇಳ್ತೀನಿ. ಇನ್ನು ಮಕ್ಕಳಿಗೆ ಬಾಲಗ್ರಹ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ತಿಂಗಳಲ್ಲಿ 2ರಿಂದ 3 ಸಲ ಆಗ್ಬೋದು. ಬಾಲಗ್ರಹ ಪುಸ್ತಕನ ತಗೊಬಂದು ಮುಖದಿಂದ ದೃಷ್ಟಿ ತೆಗೆದು ಫಸ್ಟ್ ಬುಕ್ ತೊಗೊಂಬರ್ತೀರಾ. ಬುಕ್ ತೊಗೊಂಬಂದ ತಕ್ಷಣವೇ ನೀವು ಸಂಜೆ ಟೈಮಲ್ಲಿ, ಬೆಳಿಗ್ಗೆ ಮಾಡಿ ಇಲ್ಲ ಸಂಜೆ ಟೈಮ್ ಮಾಡಿ, ಮಧ್ಯಾಹ್ನ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಆ ಪುಸ್ತಕಕ್ಕೆ ಅರಿಶಿನ ಕುಂಕುಮ ಇಡಿ, ಸಾಂಬ್ರಾಣಿ ಹೊಗೆ ಕೊಡಿ, ಪಾಪು ಮುಖದಿಂದ 3 ಸತಿ ದೃಷ್ಟಿ ತೆಗೀರಿ. ಪಾಪು ಮಲ್ಕೊಳ್ಳೋ ಜಾಗ ದಿಂಬ ಹಾಕಿರ್ತೀರಾ ಇಲ್ಲ ಬೆಡ್ಶೀಟ್ ಹಾಕಿರ್ತೀರಾ, ಎಲ್ಲಿ ಹೆಂಗೆ ಮಾಡಿರ್ತೀರ ಪಾಪು ಮಲ್ಕೊಳ್ಳೋ ಜಾಗಕ್ಕೆ ತಲೆ ಹತ್ರ ಇಟ್ಬಿಡಿ. ಅರ್ಥ ಆಯ್ತಾ? ಒಂದು 3 ದಿನ 5 ದಿನ ಆದಮೇಲೆ ತೆಗೆದು ಅದನ್ನು ಮತ್ತೆ ಎತ್ತಿ ಒಂದು ಬೀರು ಒಳಗಡೆ ಕವರ್ ಹಾಕಿ ಇಟ್ಬಿಡಿ. ತಿರ್ಗಾ ಮತ್ತೆ ಆಯಿತು ಅಂದಾಗ ಮತ್ತೆ ಹಂಗೆ ಒಂಚೂರು ಅರಿಶಿನ ಕುಂಕುಮ ಇಡಿ, ಒಂದು ಗಂಧದ ಕಡ್ಡಿ ಸಾಂಬ್ರಾಣಿ ಹೊಗೆ ಕೊಡಿ, ಪಾಪು ಮುಖದಿಂದ ದೃಷ್ಟಿ ತೆಗೀರಿ, ಮತ್ತೆ ತಲೆ ಎತ್ತರ ಇಡಿ, ಮತ್ತೆ ಎತ್ತಿಡಿ. ಇಲ್ಲ ನಾವು ಎತ್ತಿಡೋದಿಲ್ಲ, ಯಾವಾಗಲೂ ಪಾಪುಗೆ ಅಲ್ಲೇ ಇರಲಿ ಅಂತಂದ್ರೆ ಆಗೋದಿಲ್ಲ. ಹಂಗೆಲ್ಲ ಆಗೋದೇ ಇಲ್ಲ. ಅದನ್ನು ಎತ್ತಿಡಲೇಬೇಕು. ಅದರಲ್ಲೂ ಸಹ ಒಂದು ಮುಟ್ಟು ಮೈಲಿಗೆ ಅನ್ನೋದಿರುತ್ತೆ, ಅದರಲ್ಲೂ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ. ಪುಸ್ತಕವನ್ನು ಅಲ್ಲೇ ಇಡೋ ಹಾಗಿಲ್ಲ, ತೆಗೆದಿಡಿ ಅಂತಲೇ ಹೇಳ್ತೀನಿ. 16 ವರ್ಷದವರೆಗೂ ಮಕ್ಕಳೇ ಅಂತ ಅನ್ನೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮಂಗಳವಾರ ದಿನ, ಶುಕ್ರವಾರ ದಿನ, ಅಮಾವಾಸ್ಯೆಗಳಲ್ಲಿ, ಹುಣ್ಣಿಮೆಗಳಲ್ಲಿ ಮಕ್ಕಳಿಗೆ ಉಪ್ಪಿನಿಂದ ದೃಷ್ಟಿ ತೆಗೀರಿ. 3 ಥರದ ದಾರದಿಂದ ದೃಷ್ಟಿ ತೆಗೀರಿ. 3 ಥರದ ಅನ್ನವನ್ನು ಮಾಡಿ ದೃಷ್ಟಿ ತೆಗೀರಿ. ಯಾವುದೇ ಕಾರಣಕ್ಕೂ ನೀವು ಮಕ್ಕಳನ್ನ ಹಾಗೆ ಬಿಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಬೆಳೀತಾ ಮಕ್ಕಳುಗಳು ಯಾರ್ಯಾರ ಕಣ್ಣಿಗೆ ಹೆಂಗೆ ಕಾಣಿಸ್ಕೊಳ್ತಾರೋ ನಮಗಂತೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಯಾರ ದೃಷ್ಟಿಗಳು ಹೆಂಗೆ ಬೀಳುತ್ತೋ ಗೊತ್ತಿಲ್ಲ. ಗಾಳಿ ಗ್ರಹಚಾರಗಳು ಜಾಸ್ತಿ ಮಕ್ಕಳು ಬೆನ್ನಿಂದೆ ಬೀಳ್ತವೆ. ವಯಸ್ಸು ಆಗ್ತಾ ಮಕ್ಕಳಿಗೆ ಒಂದು ಏಜ್ ಬರ್ತಾ ಮುಖದ ಕಳೆ ಚೇಂಜ್ ಆಗ್ತಾ ಮಕ್ಕಳು ಬೆನ್ನಿಂದೆಗಳು ಗಾಳಿ ಗ್ರಹಚಾರಗಳು ಬೀಳ್ತವೆ. ಹುಷಾರು. ಪುಟ್ಟ ಮಕ್ಕಳನ್ನ ಜೋಪಾನವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರ ಹತ್ರ ಕೊಡೋಕ್ಕೆ ಹೋಗಬೇಡಿ. ಆಮೇಲೆ ಬಾಣತನ ಅನ್ನೋದನ್ನು ಎಂಜಾಯ್ ಮಾಡಿ. ಮೊಬೈಲಿಂದ ಟಿವಿಯಿಂದ ದೂರ ಇಡಿ. ಸಾಧ್ಯವಾದಷ್ಟು ಪಾಪು ಮೇಲೆ ಗಮನ ಕೊಡಿ. ತಲೆ ಒಳಗಡೆ ಏನೂ ಇಟ್ಕೋಬೇಡಿ. ಮಗು ಬಗ್ಗೆ ಮಾತ್ರ ನಿಮ್ಮ ಮನಸ್ಸು ಮತ್ತು ಆಲೋಚನೆಗಳು ಇರಲಿ. ಎಷ್ಟೇ ಕಷ್ಟ ಆಗಲಿ, ಜೀವನ ಕಷ್ಟ ಇದ್ದದ್ದೇ, ಕಣ್ಣೀರಿಡೋಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಹತ್ತಿದ್ದು ಲೈಫ್ ಲಾಂಗ್ ನರಳಾಡಬೇಕಾಗುತ್ತೆ. ಮೈಗ್ರೇನ್ ಪ್ರಾಬ್ಲಮ್ ಬರುತ್ತೆ, ತಲೆನೋವು ಬರುತ್ತೆ, ಕಣ್ಣು ಮಂಜಾಗುತ್ತೆ, ಕಣ್ಣಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ, ದೂರದೃಷ್ಟಿ ಕಡಿಮೆ ಆಗುತ್ತೆ, ಹತ್ತಿರ ದೃಷ್ಟಿನೂ ಕಡಿಮೆ ಆಗುತ್ತೆ, ಕಣ್ಣು ಬೇಗನೆ ಮಂಜಾಗೋ ಚಾನ್ಸಸ್ ಇರುತ್ತೆ. ಇದನ್ನು ಮರೆಯೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಅಮ್ಮ ಅಪ್ಪ ಅವ್ವ ಅಜ್ಜಿ ಹೇಳ್ದಂಗೆ, ಹಿರಿಕರು ಹೇಳ್ದಂಗೆ ಬಾಣಂತನ ಮಾಡ್ಕೊಳ್ಳಿ, ಮಕ್ಕಳನ್ನ ನೋಡ್ಕೊಳ್ಳಿ. ಇವತ್ತಿನ ಜನ್ರೇಷನ್ ಎಷ್ಟೇ ಮುಂದುವರೆದಿದ್ರು ಅಜ್ಜಿದಿರು ಇರೋ ಪವರು, ಅವ್ರಿಗಿರೋ ಶಕ್ತಿ ಏನು ಅಂತಂದರೆ ಬಾಣಂತನ ಅವ್ರು ಮೆಚ್ಚಡಾದಾಗ ಮಾಡ್ಕೊಂಡಿರೋ ಆರೈಕೆ ಅವ್ರನ್ನ ಇಲ್ಲಿ ತನಕ ತಗೊಂಡು ಬಂದಿರೋದು. ಇಲ್ಲ ಅಂದಿದ್ರೆ ಖಂಡಿತವಲ್ಲೂ ಅವರು ಇಷ್ಟೊಂದು ಗಟ್ಟುಮುಟ್ಟಾಗಿರೋಕ್ಕೆ ಚಾನ್ಸೇ ಇರಲಿಲ್ಲ. ಅದಕ್ಕೆ ಚಾನ್ಸ್ ಏನಂತಂದರೆ ಅವ್ರ ಆರೈಕೆ ಅಂತಲೇ ಹೇಳ್ತೀವಿ.
ಇನ್ನು ಮೆಚರ್ಡ್ ಆದ ಹೆಣ್ಮಕ್ಳುಗಳಂತೂ ಯಾರ ಮಾತನ್ನೂ ಕೇಳಲ್ಲ. ಯಾರಾರ ಫ್ರೆಂಡು ಇಲ್ಲಪ್ಪ ನಾನು ಏನು ತಿಂತಿದ್ದೆ, ನಾನು ಅವರೆಕಾಳು ತಿಂತಿದ್ದೆ, ನಾನು ಮೊಸರು ತಿಂತಿದ್ದೆ, ನಾನು ಮಜ್ಜಿಗೆ ತಿಂತಿದ್ದೆ, ನಾನು ಸೀಬೆಕಾಯಿ ತಿಂತಿದ್ದೆ. ಈ ಎಲ್ಲ ಕೆಲವೊಂದು ಹಣ್ಣುಗಳು ತಿನ್ನಬಾರ್ದು, ಕೆಲವೊಂದು ತರಕಾರಿಗಳು ತಿನ್ನಬಾರ್ದು ಅನ್ನೋದಿದೆ. ಅದನ್ನೆಲ್ಲ ಪಾಲನೆ ಮಾಡಿ. ಯಾರೋ ಹೇಳಿದ್ರು ಅವರೆಲ್ಲ ಚೆನ್ನಾಗಿಲ್ವಾ? ಇವತ್ತು ಕ್ಷಣಕ್ಕೆ ಚೆನ್ನಾಗಿರ್ತಾರೆ. 40 ವರ್ಷ ಆದ್ಮೇಲೆ ಆ ಕಾಲಕ್ಕೆ ನೋಡ್ಕೊಳ್ಳೋಣ ಅಂದ್ರೆ ಆ ಕಾಲಕ್ಕಲ್ಲ, ಈ ಕಾಲಕ್ಕೆ ನಾವು ಹೆಂಗ್ ಬೇಕಾದ್ರೂ ಇರ್ಬೋದು. ಆ ಕಾಲಕ್ಕೆ ನಮ್ಮ ಕೈಲಿ ಇರಕ್ಕಾಗಲ್ಲ. ಆ ಕಾಲಕ್ಕೆ ನಮ್ಮನ್ನ ಯಾರೂ ನೋಡಕ್ ಬರಲ್ಲ. ಆ ಕಾಲಕ್ಕೆ ನಾವೇನಾರು ನರಳಾಡ್ತಿದ್ದಾಗ ಅಪ್ಪ ಅವನ ಹತ್ರ ನಾವೇನಾರ ಅಂದ್ರೆ ಅವ್ವ ಆಗಿರೋಳು ಏನು ತೆಗೆದು ಕೆನೆ ತಿವಿತಾಳೆ. ಅಯ್ಯೋ ಲೋಡಿ ಅವತ್ತು ನಾ ಹೇಳಿರ್ಲಿಲ್ವಾ? ಬಾಣಂತನ ಮಾಡಿಸ್ಕೊಳ್ಬೇಕಾರೆ ಅಚ್ಚುಕಟ್ಟ ಮಾಡಿಸ್ಕೊ ಅಂತ. ನನ್ನ ಮಾತು ನನಗೆ ಕೇಳ್ದ? ಹಾಂ ಮೆರ್ದೆ ನೀನವತ್ತು ಟಿವಿಲಿ ನೋಡಿದೆ, ನಾನು ಮೊಬೈಲ್ ನೋಡಿದೆ, ನಾನು ಡಾಕ್ಟ್ರ್ ಹೇಳಿದ್ರು, ನಮ್ಮ ಫ್ರೆಂಡ್ ಹೇಳಿದ್ರು, ಅವರೆಲ್ಲ ಚೆನ್ನಾಗವ್ರೆ ಅಂತಂದ್ರೆ ಹಿಂಗೆ ನರಳಾಡು ಅಂತ ಬೈತಾರೆ. ಬೈಸ್ಕೋಬಾರ್ದು, ನರಳಾಡಬಾರ್ದು, ಹಾಸ್ಪಿಟ್ಲಿಗೆ ಹೋಗಬಾರ್ದು. ಮಾನಸಿಕವಾಗಿ, ದೈಹಿಕವಾಗಿ ಗಟ್ಟಿಮುಟ್ಟಾಗಿರ್ಬೇಕು ಅನ್ನೋದಾದರೆ ಅವ್ವ ಹೇಳಿರೋ ಮಾತನ್ನ ಮಿಸ್ ಮಾಡ್ದಿರ ಕೇಳಿ. ಹ್ಮ್. ಮೆಚರ್ಡ್ ಆದಾಗ ಬಾಣಂತನದಲ್ಲಿ ಆರೈಕೆನ ಚೆನ್ನಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಪಾಪುನು ಸಹ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಪಾಪು ದಪ್ಪ ಆದ್ರೇನೆ ಮಗು ಸಾಕಿದ್ರು ಅನ್ನೋದಲ್ಲ. ಮಗು ದೇಹದ ಆರೋಗ್ಯ ಚೆನ್ನಾಗಿರಬೇಕು, ಶಕ್ತಿಯಾಗಿರ್ಬೇಕು. ಕೆಲವು ಮಕ್ಕಳು ನಾರಾಗಿದ್ರು ಬೇರಾಗಿರ್ತಾರೆ ಅಂತ ಸಣ್ಣಕ್ಕಿದ್ರೂ ತುಂಬ ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.